ಪ್ರಧಾನಿ ಮೋದಿಯವರ ಅಣತಿಯಂತೆ ನಾನು ತೆಹರಾನ್ಗೆ ಇರಾನ್ನ ಹೊಸ ಅಧ್ಯಕ್ಷ ಮೌಸಾದ್ ಪೆಜೆಸ್ಕಿಯಾನ್ ಪದಗ್ರಹಣಕ್ಕೆ ಹೋಗಿದ್ದೆ. ಆಗ ಇಸ್ಮೇಲ್ ಹನಿಯಾರನ್ನ ಭೇಟಿಯಾದ ಒಂದೇ ಗಂಟೆಯಲ್ಲಿ ಅವರ ಭಯಂಕರ ಹತ್ಯೆಯಾದದ್ದು ದಿಗ್ಭ್ರಮೆಗೊಳಿಸಿತ್ತು. ಇರಾನ್ನ ಹೊಸ ಅಧ್ಯಕ್ಷ ಮೌಸೂದ್ ಪಜೆಸ್ಕಿಯಾನ್ ಪದಗ್ರಹಣಕ್ಕೆ ಬಂದ ಹಲವು ದೇಶಗಳ ಮುಖಂಡರು ತೆಹರಾನ್ನ ತಾರಾ ಹೋಟೆಲ್ನಲ್ಲಿ ನೆರೆದಿದ್ರು. ಆಗ ನಮಗೆ ವಿಶೇಷ ಚಹಾಕೂಟವೊಂದು ಏರ್ಪಾಟಾಗಿತ್ತು. ಅದಕ್ಕೆ ಬಂದವರಲ್ಲಿ ಹಮಾಸ್ ರಾಜಕೀಯ ಮುಖ್ಯಸ್ಥ ಇಸ್ಮೇಲ್ ಹನಿಯಾ ಕೂಡ ಒಬ್ರು. ಔಪಚಾರಿಕವಾಗಿ ಪರಸ್ಪರ ಮಾತನಾಡಿದೆವು. ಚಹಾಕೂಟ ಮುಗಿದು ಎಲ್ಲ ಅಗಲಿದ ಮೇಲೆ ನಮ್ಮ ಭೇಟಿಯ ಒಂದೇ ಗಂಟೆಯಲ್ಲಿ ತುಂಬು ಭದ್ರತೆಯಿದ್ದ ಮಿಲಿಟರಿ ಕೋಟೆಯಲ್ಲಿ ಈ ಹತ್ಯೆ ನಡೆದಿತ್ತು. ಜುಲೈ 31ರ 1:15 ಈ ಹತ್ಯೆ ನಡೆದಿರುವುದನ್ನು ಇರಾನ್ ಘೋಷಿಸಿತು. ಇದನ್ನು ಕೇಂದ್ರ ಹೆದ್ದಾರಿ ಮಂತ್ರಿ ನಿತಿನ್ ಗಡ್ಕರಿಯವರು ಪುಸ್ತಕ ಬಿಡುಗಡೆಯೊಂದರಲ್ಲಿ ನೆನಪಿಸಿಕೊಂಡರು. ದಿಲ್ಲಿಯಲ್ಲಿ ಪುಸ್ತಕ ಸಭೆಯಲ್ಲಿ ಮಾತನಾಡಿದ ಗಡ್ಕರಿಯವರು, ಉಗ್ರ ಕೃತ್ಯ ನಮ್ಮನ್ನ ಎಲ್ಲಿ ಯಾವಾಗ ಬೇಕಾದರೂ ಕಾಡಬಹುದು ಎಂದರು. ಟೆಲಿಗ್ರಾಫ್ ವರದಿಯಂತೆ ಇಸ್ರೇಲ್ನ ಗೂಢಚರ ಸಂಸ್ಥೆಯು ಇಸ್ಮೇಲ್ ಹನಿಯಾ ತಂಗಿದ್ದ ಕೋಣೆಯೊಳಗೆ ಬಾಂಬ್ ಇಟ್ಟಿತ್ತು. ಇರಾನ್ನ ಅಧ್ಯಕ್ಷರಾಗಿದ್ದ ಇಬ್ರಾಹಿಂ ರೈಸಿಯವರ ಶವಯಾತ್ರೆಗೆ ಮೇ ತಿಂಗಳಲ್ಲಿ ಬಂದಿದ್ದ ಇಸ್ಮೇಲ್ರನ್ನ ಮುಗಿಸಲು ಇಸ್ರೇಲ್ ಯೋಜಿಸಿತ್ತು. ಆಗ ಆಗದ್ದನ್ನ ಹೊಸ ಅಧ್ಯಕ್ಷರ ಪದಗ್ರಹಣ ನಡೆದ ಕೆಲವೇ ಹೊತ್ತಿನಲ್ಲಿ ಸಾಧಿಸಿತು. ತೆಹರಾನ್ನಲ್ಲಿ ಇಸ್ರೇಲ್ ಏಜೆಂಟರು ಇದ್ದು ಮುಸುಕುದಾರಿ ಬಾಂಬಿಟ್ಟು ಹೋದ ಸಿಸಿಟಿವಿ ನೋಟವನ್ನು ಇಸ್ರೇಲ್ ತನಿಖಾ ದಳವು ಕಂಡು ತೆಗೆಯಿತಾದರೂ ನಿಜವಾದ ಅಪರಾಧಿ ಯಾರು ಎಂಬುದು ಇನ್ನೂ ಸ್ಪಷ್ಟಗೊಂಡಿಲ್ಲ ಎಂದು ಹೆದ್ದಾರಿ ಮಂತ್ರಿ ವಿವರಿಸಿದರು.